ಒಂದು ದುರಂತ ನಡೀತು ಬೆಂಗಳೂರಲ್ಲಿ. 11 ಜನ ಸತ್ತು. ಈಸ್ ಇಟ್ ಆಕ್ಸಿಡೆಂಟ್ ಆಗಿದ್ರೆ ಪರವಾಗಿಲ್ಲ, ಇನ್ಕ್ಲೂಡಿಂಗ್ ಆ ತುಳಿತ ಏನು ನಡೀತೋ ಅದು ಆಕ್ಸಿಡೆಂಟಲ್ಲಿ ಆಗಿದ್ರೆ ಓಕೆ. ಅದು ಅದಕ್ಕೆ ಸೃಷ್ಟಿ ಆಗುವಂಥ ಒಂದು ಸನ್ನಿವೇಶವನ್ನು ಯಾರಾದರೂ ಕ್ರಿಯೇಟ್ ಮಾಡಿದ್ದಿದ್ರೆ ದೇ ಆರ್ ಲೈಬಲ್. ಅವರು ಆ 11 ಸಾವಿಗೂ ಉತ್ತರ ಹೇಳಲೇಬೇಕು. ನನ್ನ ಪ್ರೈಮರಿ ಕಂಪ್ಲೇಂಟ್ ಡಿ ಕೆ ಶಿವಕುಮಾರ್ ಹಿಂದೆ ಬರ ಡಿ ಕೆ ಶಿವಕುಮಾರ್ ಬಗ್ಗೆ ಜಾಸ್ತಿ ಹೇಳೋಬೇಕಾಗಿಲ್ಲ, ಹೆಸರೇ ಸಾಕು. ಡಾಕ್ಟರ್ ಶಾಲಿನಿ ರಜನೀಶ್ ಚೀಫ್ ಸೆಕ್ರೆಟರಿ, ಸತ್ಯವತಿ ಅವರು ಸೆಕ್ರೆಟರಿ DPR, ಆಮೇಲೆ ಶುಭೇಂದು ಘೋಷ್ CEO KSCA, ಮೆನೋನ್ ವಿಜಯನ್ ರಾಜೇಶ್ RCB, ತಿಮ್ಮಯ್ಯ ವೆಂಕಟವರ್ಧನ DNA, ಆಮೇಲೆ ನಮ್ಮ ಕಮಿಷನರು ದಯಾನಂದ್ ಅವರು, ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್, ಡೆಪ್ಯೂಟಿ ಕಮಿಷನರು ಶೇಖರ್ T ತೆಕ್ಕನ್ ಅವರು ಭಾರಿ ನಿಯತ್ತಾಗಿ ಅಕ್ಯೂಸ್ 1 ಹೇಳಿದ್ದನ್ನು ನಿಷ್ಠಾವಂತರಾಗಿ ಪರಿಪಾಲಿಸ್ತಾರೆ DC. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಬಾಲಕೃಷ್ಣ, ಇನ್ಸ್ಪೆಕ್ಟರ್ ಗಿರೀಶು, ಆಮೇಲೆ ನಮ್ಮ ನೀವೆಲ್ಲರೂ ಭಾರಿ ಚರ್ಚೆ ಮಾಡಿರುವಂಥ ಪತ್ರ ಬರೆದಿದ್ದಾರೆ ಅಂತ ಆಗಿರೋ ಕರಿಬಸನಗೌಡರು DCP ವಿಧಾನಸೌಧ. ಈ ಕಾರ್ಯಕ್ರಮಗಳಲ್ಲಿ ಬಂದು ನಿಂತ್ಕೊಂಡು ಹೂನಾರ ಹಾಕ್ಸ್ಕೊಂಡು ಹೋದರೆ ಸಾಲದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ವಿಕೇರಿಯಸ್ ಲಯಬಿಲಿಟಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದಕ್ಕೆ ಬರ್ತೀನಿ, ಅವ್ರ ಸ್ಟೇಟ್ಮೆಂಟ್ ಕೇಳಿದ್ರೆ ಅದು ಹೆಂಗೆ ಆ ಮಾತಿನ ಹೇಳಕ್ಕೆ ಬರುತ್ತೋ ಅದು ಗೊತ್ತಿಲ್ಲ. ಮುಖ್ಯಮಂತ್ರಿಯಾಗಿ